ಗುರುಜಿ, ಇನ್ನು ತುಲಾರಾಶಿಯವರ ವರ್ಷದ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಗುರುಜಿ? ನೋಡಿ, ತುಲಾರಾಶಿಯವರಿಗಂತೂ ಇಡೀ ವರ್ಷ ಶನಿ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಪ್ರವೇಶ ಮಾಡುವುದರಿಂದ ಒಂದಷ್ಟು 6ನೇ ಮನೆ ಅಂತ ಹೇಳಿದರೆ ಋಣ ರೋಗದ ವಿಚಾರದಲ್ಲಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ತುಲಾರಾಶಿಯವರಿಗೆ. ಮತ್ತು ಯಾವುದೇ ಕಾರಣಕ್ಕೂ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲದಿಂದ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಂಪಾದನೆ ಮಾಡಿದ್ದೆಲ್ಲ ಒಂದಷ್ಟು ಸಾಲನೇ ತೀರಿಸುವಂಥದ್ದೇ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದರ ಜೊತೆಗೆ ಗುರುಗ್ರಹ ಒಂದಷ್ಟು ಜೂನ್ ತನಕನೂ ಸಹ ನಾವು ಯಾವಾಗಲೂ ಅಷ್ಟೇ ತಾರೀಕಿನ ತನಕ 9ನೇ ಮನೆಯಲ್ಲಿ ಇರೋದರಿಂದ ಒಂದಷ್ಟು ತುಲಾರಾಶಿಗೆ 9ನೇ ಮನೆ ಗುರುಬಲ ಇರುವಂಥದ್ದು ಇರುತ್ತೆ. ನವಮ ಸ್ಥಾನ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆ ಸ್ಥಾನ ಅಂತ ಹೇಳ್ತೀವಿ. ತಂದೆಯ ಬಾಂಧವ್ಯತೆ ಆಗ್ಬೋದು ಅಥವಾ ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ರೇನು ಒಂದಷ್ಟು ನಿವಾರಣೆ ಆಗುವಂಥದ್ದು ಇರುತ್ತೆ ತಂದೆದು. ಮತ್ತು ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿನೂ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಇಲ್ಲಿ ಹೊಸ ವರ್ಷದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ 6ನೇ ಮನೆಗೆ ಶನಿ ಮತ್ತು ಕುಜ ರಾಹು ಸಂಯೋಗದಿಂದ ಭೂಮಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು. ಆ ಸಂದರ್ಭದಲ್ಲಿ ಸ್ವಲ್ಪ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಮೇ 14ರ ನಂತರ ಬುಧ ಗುರು ಶುಕ್ರ ಸಂಯೋಗ ಒಂದಷ್ಟು ವ್ಯಯಸ್ಥಾನದಲ್ಲಿ ಪ್ರವೇಶ ಮಾಡಿದಾಗ ಒಂದಷ್ಟು ಖರ್ಚುಗಳು ಆದರೂ ಸಹ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಬಿಸ್ನೆಸ್ಸಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಆಗುವಂತಹ ಸಂದರ್ಭ ಅಲ್ಲಿ ನಾವು ನೋಡಬಹುದಾಗಿದೆ. ಮತ್ತು 11ನೇ ಮನೆಯಲ್ಲಿ ಗುರು